ಹಾಯ್ ಎಲ್ಲರಿಗೂ. ಮೂರ್ತಿ ಚಿಕ್ಕದಾದರೂ ಅದರ ಘಾಟ್ ಅಂತೂ ಕೇಳೋದೇ ಬೇಡ ಅಂತ ಹೇಳುವ ಗಾಂಧಾರಿ ಮೆಣಸು ಮತ್ತು ಮಜ್ಜಿಗೆ ಮೆಣಸಿನ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಿದ್ದೇನೆ. ಹಾಗಾದರೆ ಈ ಎರಡು ಜಾತಿಯ ಮೆಣಸಿನ ಬಗ್ಗೆ ನಿಮಗೂ ಗೊತ್ತಾಗಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೊಂದೂರಲ್ಲಿ ಬೇರೆ ಬೇರೆ ಥರ ಮೆಣಸನ್ನು ಉಪಯೋಗಿಸ್ಬೋದು. ಅದರಲ್ಲೂ ಅಡುಗೆಯಲ್ಲಿ ಜಾಸ್ತಿ ಬಳಸೋದು ಅಂತ ಹೇಳಿದರೆ ಊರಿನ ಮೆಣಸು ಮತ್ತು ಕುಮಟೆ ಮೆಣಸು. ಆದರೆ ಈ ಮೆಣಸಿಗಿಂತಲೂ ತುಂಬ ಪರಿಮಳ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಉಪಯುಕ್ತವಾದಂತಹ ಈ ಮೆಣಸು ಅಂತ ಹೇಳಿದರೆ ಗಾಂಧಾರಿ ಮೆಣಸು ಮತ್ತು ಮಜ್ಜಿಗೆ ಮೆಣಸು ಅಂತಲೇ ಹೇಳ್ಬೋದು. ಈ ಮೆಣಸಿಗೆ ಬರ್ಡ್ಸ್ ಐ ಚಿಲ್ಲಿ ಅಂತ ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ ಅಂತಂದರೆ, ಹಕ್ಕಿಗಳಿಗೆ ಈ ಮೆಣಸು ಅಂದರೆ ತುಂಬ ಇಷ್ಟ. ಇದನ್ನು ತಿಂದು ಅದರ ಬೀಜನ ಅಲ್ಲಲ್ಲೇ ಬಿಸಾಕಿ ಹೋಗ್ತದೆ. ಹಕ್ಕಿಗಳೇ ಜಾಸ್ತಿ ತಿನ್ನೋದ್ರಿಂದ ಈ ಗಿಡಕ್ಕೆ ಬರ್ಡ್ಸ್ ಐ ಚಿಲ್ಲಿ ಅಂತ ಹೇಳ್ತಾರೆ. ಕಾಯಿ ಮೆಣಸು ಬೆಳೆಯುವುದನ್ನು ನೀವೇ ನೋಡಿರ್ಬೋದು. ಅದು ಸಾಮಾನ್ಯವಾಗಿ ಭೂಮಿಯ ಭಾಗಕ್ಕೆ ಮುಖ ಮಾಡಿ ಬೆಳೆಯುವಂಥದ್ದು. ಆದರೆ ಈ ಗಾಂಧಾರಿ ಮೆಣಸು ಉಂಟಲ್ಲ, ಆಕಾಶಕ್ಕೆ ಮುಖ ಮಾಡಿ ಬೆಳೆಯುವಂಥದ್ದು. ಇಲ್ಲೇ ನಾನು ತೋರಿಸ್ತಾ ಇದ್ದೇನೆ, ಇದು ಗಾಂಧಾರಿ ಮೆಣಸು. ಈ ಮೆಣಸಿಗೆ ಸ್ಥಳೀಯವಾಗಿ ಜೀರಿಗೆ ಮೆಣಸು, ಕಾಡು ಮೆಣಸು ಅಂತ ಕೂಡ ಕರೀತಾರೆ. ಕರ್ನಾಟಕ ಇರ್ಬೋದು, ಕೇರಳದಲ್ಲಿ ಅಧಿಕವಾಗಿ ಬೆಳೆಯುವಂತಹ ಈ ಮೆಣಸು ದೀರ್ಘಕಾಲಿಕ ಸಸ್ಯ ಅಂತಲೇ ಹೇಳ್ಬೋದು. ಈ ಗಿಡದಲ್ಲಿ ಬಿಡುವಂತಹ ಆ ಮೆಣಸಿನಕಾಯಿ ಗಾತ್ರದಲ್ಲಿ ತುಂಬ ಸಣ್ಣ, ಆದರೆ ಖಾರ ಮಾತ್ರ ತುಂಬ ಅಧಿಕ. ಹಕ್ಕಿಗಳು ತಿಂದು ಬಿಟ್ಟಿರುವಂತಹ ಬೀಜದಲ್ಲಿ ಹುಟ್ಟುವಂಥ ಈ ಗಿಡ ಕಾಡುಗಳಲ್ಲಿ ಮತ್ತು ತೋಟಗಳಲ್ಲಿ ಅಧಿಕವಾಗಿ ನಾವು ಕಾಣ್ಬೋದು. ಅದಕ್ಕೆ ಯಾವುದೇ ಒಂದು ಆರೈಕೆ ಬೇಡ. ಹಿಂದೆ ಹಳ್ಳಿಯಲ್ಲಿ ನೋಡಿದರೆ ಹೆಚ್ಚಾಗಿ ಇದನ್ನೇ ಬಳಸ್ತಾ ಇದ್ರು, ಆದರೆ ಮಾರುಕಟ್ಟೆಗೆ ಅದು ಹೋಗಿರಲಿಲ್ಲ. ಆದರೆ ಇವಾಗ ಆರೋಗ್ಯದ ದೃಷ್ಟಿಯಿಂದ ಮಾರುಕಟ್ಟೆಯಲ್ಲಿ ಕೂಡ ಬೇಡಿಕೆ ತುಂಬ ಹೆಚ್ಚಾಗಿದೆ. ಗಾಂಧಾರಿ ಹಾಕಿ ಮಾಡುವಂಥ ಅಡುಗೆಯ ಆ ಸ್ವಾದ ಉಂಟಲ್ಲ, ಇತರ ಮೆಣಸಿಗಿಂತ ತುಂಬ ವಿಭಿನ್ನ. ಇದರಲ್ಲೇ ಬೇರೆ ಬೇರೆ ಕಲರ್ನ ಮೆಣಸಿದೆ. ನಮ್ಮನೆಯಲ್ಲೇ ಗ್ರೀನ್ ಕಲರ್ ಮತ್ತು ಲೈಟ್ ಕ್ರೀಮ್ ಮೆಣಸು, ಅದೇ ಮಜ್ಜಿಗೆ ಮೆಣಸನ್ನು ನಾವು ಬೆಳೆಸಿದ್ದೇವೆ. ಈ ಮೆಣಸನ್ನು ಹಸಿಯಾಗಿಯೇ ಬಳಸ್ಬೋದು ಅಥವಾ ಒಣಗಿಸಿ ಕೂಡ ಬಳಸ್ಬೋದು. ನಿಜ ಹೇಳಬೇಕಂತಿದ್ರೆ ಈ ಆಯುರ್ವೇದ ಉಂಟಲ್ಲ, ಅದರಲ್ಲಿ ಸಹ ಈ ಮೆಣಸನ್ನು ಉಲ್ಲೇಖ ಮಾಡಿದಾರಂತೆ. ಹಾಗಾದರೆ ನೀವೇ ಅಂದ್ಕೊಳ್ಳಿ, ಆಯುರ್ವೇದದಲ್ಲೇ ಇದನ್ನು ಬಳಸ್ತಿದ್ರು ಅಂತ ಹೇಳಿದರೆ ಹಾಗಾದರೆ ಎಷ್ಟು ಇದರ ಆರೋಗ್ಯಕರ ಉಪಯೋಗ ಇರ್ಬೋದು ಅಂತ. ಹಾಗಾದರೆ ಇದರ ಸೇವನೆಯಿಂದ ಆಗುವ ಪ್ರಯೋಜನ ಅಂತ ಹೇಳಿ ನೋಡುವ. ಈ ಗಾಂಧಾರಿ ಮೆಣಸನ್ನು ಒಣಗಿಸಿ ಅದರಿಂದ ಮಾಡಿದಂತಹ ಪುಡಿಯನ್ನು ಅಡುಗೆಯಲ್ಲಿ ಬಳಸಿದ್ರೆ ಉಂಟಲ್ಲ, ಅದರ ಪರಿಮಳ ಕೇಳುವುದೇ ಬೇಡ. ನಾವು ಬಳಸುವಂಥ ಈ ಸಾಸಲ್ಲಿ ಕೂಡ ಈ ಬರ್ಡ್ಸ್ ಐ ಚಿಲ್ಲಿಯನ್ನು ಬಳಸ್ತಾರೆ. ವಾತಾವರಣಕ್ಕೆ ಬರುವಂಥ ಈ ಸಾಧಾರಣವಾದ ಶೀತ ಇರ್ಬೋದು, ಜ್ವರ ಇರ್ಬೋದು, ಇದಕ್ಕೆಲ್ಲ ಗಾಂಧಾರಿ ಮೆಣಸು ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಇದರ ಮಹತ್ವ ಎಷ್ಟು ಅಂತ ಹೇಳಿದರೆ, ಸ್ನಾಯು ಸೆಳೆತ ಇರ್ಬೋದು, ಸಂಧಿವಾತ ಸಮಸ್ಯೆ ಅಂದರೆ ಈ ಜಾಯಿಂಟ್ ಪೇಯ್ನಿಗೆಲ್ಲ ತುಂಬ ಇದು ಉಪಯುಕ್ತ ಅಂತ ಹೇಳ್ತಾರೆ. ಈ ಮೆಣಸನ್ನು ನೀರಲ್ಲಿ ಕುದಿಸಿ ಈ ಗಿಡಗಳಿಗೆ ಹಾಕೋದ್ರಿಂದ ಏನು ಕೀಟದ ಬಾಧೆ ಇರ್ತದೆ, ಅದು ಕೀಟ ನಿವಾರಣೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಈ ಸಣ್ಣ ಮೆಣಸಿನಲ್ಲಿ ಆ್ಯಂಟಿಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅನ್ನೋ ಪ್ರಾಪರ್ಟಿ ಇರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. 2 ರಿಂದ 3 ಸೆಂಟಿಮೀಟರ್ ಅಷ್ಟು ಮಾತ್ರ ಬೆಳೀತದೆ ಈ ಮೆಣಸು. ಈ ಗಿಡ ಮಜ್ಜಿಗೆ ಮೆಣಸಿನ ಗಿಡ. ಬಿಳಿ ಬಣ್ಣದ ಮೆಣಸನ್ನು ಈ ಗಿಡ ಕೊಡ್ತದೆ. ಹಳ್ಳಿಗಳಲ್ಲಿ ಮಾಡುವ ಈ ಮಜ್ಜಿಗೆ ಉಂಟಲ್ಲ, ಅದಕ್ಕೆ ವಿಶೇಷ ಸ್ವಾದ ಕೊಡೋದು ಯಾವುದು? ಇದೇ ಮಜ್ಜಿಗೆ ಮೆಣಸು. ಮಜ್ಜಿಗೆ ಮೆಣಸು ಮತ್ತು ಶುಂಠಿಯನ್ನು ಜಜ್ಜಿ ಆ ಮಜ್ಜಿಗೆಗೆ ಹಾಕಿದರೆ ಅದರ ಟೇಸ್ಟ್ ಕೇಳೋದೇ ಬೇಡ. ಕೆಲವೊಮ್ಮೆ ತಿಂದ ಆಹಾರದಿಂದ ಜೀರ್ಣಕ್ರಿಯೆ ಸಮಸ್ಯೆ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ನಮಗೆ ಉಂಟಾಗ್ತದೆ. ಹಾಗಾಗಿ ಈ ಮೆಣಸನ್ನು ತಿನ್ನೋದ್ರಿಂದ ಈ ಸಮಸ್ಯೆ ಪೂರ ಗುಣ ಆಗ್ತದೆ. ಈ ಮೆಣಸಿನಿಂದ ತೆಗೆದಂತಹ ಆ ಎಕ್ಸ್ಟ್ರಾಕ್ಟ್ ಅಂದರೆ ರಸ ಉಂಟಲ್ಲ, ಅದನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೂಡ ಬಳಸ್ತಾರೆ ಅಂತ ಹೇಳ್ತಾರೆ. ಒಣಗಿಸಿದ ಮೆಣಸಿನಲ್ಲಿ ಅಧಿಕವಾದಂಥ ವಿಟಮಿನ್ ಸಿ ಅಂಶ ಇರ್ತದೆ. ಹಲ್ಲುಗಳ ವಸಡುಗಳನ್ನು ಬಲಪಡಿಸೋದ್ರೊಂದಿಗೆ ಹಲ್ಲು ನೋವು ಬಾರದಂತೆ ಇದು ತಡೆಗಟ್ತದೆ. ಹಾಗಾಗಿ ಇದು ಹಲ್ಲು ನೋವಿಗೆ ಮನೆಮದ್ದು ಅಂತಲೇ ನಾವು ಹೇಳ್ಬೋದು. ಈ ಮೆಣಸಿನ ಸೊಪ್ಪಿನ ತಂಬಳಿಯನ್ನು ಕೂಡ ಮಾಡ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೈಕಾಲುಗಳಲ್ಲಿ ಆಗುವಂತಹ ಕೆಲವು ಗುಳ್ಳೆಗಳಿರ್ಬೋದು ಅಥವಾ ಸ್ವೆಲ್ಲಿಂಗ್ಗಳಿಗೆ ಇದು ತುಂಬ ಉಪಯುಕ್ತ. ಕಷಾಯದಲ್ಲಿ ಬಳಸೋದು ಮಾತ್ರ ಅಲ್ಲದೆ ಮಾಂಸದ ಅಡುಗೆಯಲ್ಲಿ ಕೂಡ ಹೆಚ್ಚಿನ ಬಳಕೆ ಉಂಟು. ನಾ ಆಗಲೇ ಹೇಳಿದಾಗೆ ಈ ಜಾತಿಯ ಮೆಣಸು ತುಂಬ ಖಾರ. ಹಾಗಾಗಿ ಈ ಮೆಣಸಿನ ಸೇವನೆಯಿಂದ ಬಾಡಿಯ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಹಾಗಾಗಿ ದೇಹದಲ್ಲಿನ ಕ್ಯಾಲರೀಸ್ ಬರ್ನ್ ಆಗುವಲ್ಲಿ ಇದು ಹೆಲ್ಪ್ ಮಾಡ್ತದೆ. ಹಾಗಾಗಿ ಕ್ಯಾಲರೀಸ್ ಬರ್ನ್ ಆದರೆ ವೆಯ್ಟ್ ಮ್ಯಾನೇಜ್ಮೆಂಟ್, ಬೊಜ್ಜು ಬಾರದಂತೆ ನಾವು ತಡೆಗಟ್ಬೋದು. ಇದರ ಜೊತೆಗೆ ಕೆಟ್ಟ ಫ್ಯಾಟ್ ಅಂದರೆ ಬಾಡಿಯಲ್ಲಿರುವ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ಅದು ಕಂಟ್ರೋಲ್ ಮಾಡಿ. ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಂಡ್ರೆ ಹೃದಯದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಬೋದು. ಹಾಗೆ ರಕ್ತದ ಒತ್ತಡ, BP ಕಂಟ್ರೋಲ್ ಕೂಡ ನಾವು ಮಾಡ್ಕೋಬೋದು. ನಾನೀಗ ತೋರಿಸುವಂಥದ್ದು ಮಜ್ಜಿಗೆ ಮೆಣಸು. ಮಜ್ಜಿಗೆಗೆ ಹೆಚ್ಚು ಬಳಸೋದ್ರಿಂದ ಇದನ್ನು ಮಜ್ಜಿಗೆ ಮೆಣಸು ಅಂತಲೇ ಕರೀತಾರೆ. ಮಲೆನಾಡಲ್ಲಿ ಇದನ್ನು ಉಪಬೆಳೆಯಾಗಿ ಬೆಳೆಸ್ತಿದ್ದಾರೆ. ಹಾಗೆಯೇ ಅಧಿಕ ಲಾಭವನ್ನು ಕೂಡ ಇವರು ಪಡಿತಿದ್ದಾರೆ. ಬೆಳೆಸಲಿಕ್ಕೆ ಅಷ್ಟೊಂದು ಕಷ್ಟನೂ ಇಲ್ಲ. ನಮ್ಮ ಸಾಧಾರಣವಾದಂಥ ಈ ವಾತಾವರಣಕ್ಕೆ ಕೂಡ ಅದು ಹೊಂದ್ಕೊಳ್ತದೆ. ತುಂಬ ಆರೈಕೆ ಕೂಡ ಬೇಡ. ವಿಶೇಷ ಪರಿಮಳದೊಂದಿಗೆ ಅಧಿಕ ಪೋಷಕಾಂಶಗಳನ್ನು ಕೂಡ ಇದು ಹೊಂದಿದೆ. ಹಾಗಾಗಿ ಇಂತಹ ಒಂದು ಆರೋಗ್ಯವನ್ನು ಕಾಪಾಡುವಂತಹ ಈ ಗಿಡ ಉಂಟಲ್ಲ, ಪ್ರತಿ ಮನೆಯಲ್ಲಿ ಸಹ ಇದ್ದರೆ ಅದು ತುಂಬ ಒಳ್ಳೆಯದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನೋ ಒಂದು ಗಾದೆಗೆ ಉಂಟಲ್ಲ, ಸರಿಸಾಟಿ ಈ ಸಣ್ಣ ಮೆಣಸು ಅಂತಲೇ ಹೇಳ್ಬೋದು.
ಕೇವಲ ದ್ರಾಕ್ಷಿಯಿಂದ ಅಲ್ಲ, ಗಾಂಧಾರಿ ಮೆಣಸಿಂದ ಕೂಡ ನಾವು ವೈನನ್ನು ತಯಾರಿಸ್ಬೋದು. ಇದರಿಂದ ಮಾಡಿದಂತಹ ವೈನ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇವತ್ತಿನ ನನ್ನ ವಿಡಿಯೋ ಸಣ್ಣ ಮೆಣಸು, ಅದರಲ್ಲಿ 2 ಜಾತಿ ಗಾಂಧಾರಿ ಮೆಣಸು ಮತ್ತು ಮಜ್ಜಿಗೆ ಮೆಣಸಿನ ಬಗ್ಗೆ ನಾನಿವತ್ತು ವಿಡಿಯೋ ಮಾಡಿದ್ದೇನೆ. ಈ ಸಣ್ಣ ಮೆಣಸಿನ ಆರೋಗ್ಯಕರ ಲಾಭಗಳ ಬಗ್ಗೆ ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನಿಮ್ಮೂರಲ್ಲಿ ಈ ಮೆಣಸಿಗೆ ಎಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.